ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ, ನಾನು ಹೆಸರುಗಳಿಗೆ ಓದಿದ್ನಲ್ಲ, ಯಾರ್ಯಾರು ಶರಣಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತು ಸರ್ಕಾರ ಅವ್ರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ, ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ತಾಳಪ್ಪ, ಏನು ಒಳ್ಳೆ 7 ತಿಂಗಳು ಹುಡ್ದವನಾಗ ಆಡ್ತೀಯಲ್ಲ, ಸ್ವಲ್ಪ ಇರು ಕೇಳುವೆ. ಯಾರಿಗೆ? ಕೇರಳ ತಮಿಳುನಾಡು ಚೀಫ್ ಮಿನಿಸ್ಟರ್ ಮಾತಾಡಿ ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ. ಅವ್ರ ಜೊತೆ ಮಾತಾಡ್ತೀನಿ, ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ, ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ, ವೆಂಕಟೇಶ್ ಮಾತಾಡ್ತೀನಿ. ಈಗ ನೀವು ಪ್ರಶ್ನೆ ಕೇಳಬಹುದು. ಹೌದು, ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ, ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತೀವಿ. ಒಬ್ರು ಕೊಂದವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಹಂಗೆ ಇದ್ದಿದ್ರೆ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿಸಬಹುದಿತ್ತಲ್ಲ, ಮೈಲೇಜ್ ತೆಗೆದುಕೊಳ್ಳಕ್ಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ. ನೀನು ಯಾವಾಗಲೂ ಬಿಜೆಪಿ ಪ್ರಶ್ನೆ ಕೇಳ್ತೀನಿ ನೋಡಪ್ಪ. ಯಾರು ಸುನೀಲ್ ಅಂತನವರು ಮಾತಾಡಿದ್ದಾರೆ, ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ಒಂದು ವೇಳೆ ಫುಲ್ಫಿಲ್ ಆಗದೆ ಹೋದ್ರೆ ಫುಲ್ಫಿಲ್ ಮಾಡ್ತೀವಿ. ಅದು CID ಕೊಟ್ಟಿದ್ದೀವಿ, ಈಗಾಗಲೇ CID ಎಂಕ್ವೈರಿ ಮಾಡ್ತಾ ಇದೆ ಅದನ್ನು. ನನ್ನ ಪ್ರಕಾರ ಎಂಡಾಗಿದೆ. ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದಮೇಲೆ ANF ಇರಬೇಕಾದಂಥ ಅಗತ್ಯ ಇಲ್ಲ. ಯು ವಿಲ್ ಟೇಕ್ ಎ ಡಿಸಿಷನ್ ಲೇಟರ್. ಅವೆಲ್ಲ ನಾವು ಹೇಳಕ್ಕಾಗತ್ತೆ ಈಗ ನಿಮಗೆ. ಪರಿಸರ ವಿರೋಧಿ ಯೋಜನೆಗಳ ಬಗ್ಗೆ, ಪರಿಸರ ವಿರೋಧಿ ಯೋಜನೆಗಳನ್ನ ಕೈ ಬಿಡಿ ಅಂತ ಡಿಮ್ಯಾಂಡ್ ಇದೆ. You will decide in the cabinet and take a decision.